ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಶ್ವಿನಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಏನಪ್ಪ ಅಂತ ಅಂದರೆ ವ್ಲಾಗು ಇವತ್ತು ಆಷಾಢದ 3ನೇ ಶುಕ್ರವಾರ. ಇವತ್ತು ಮಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ, ಅಂದರೆ ಬಗ್ಲುಗುಂಟೆಯಲ್ಲಿ ಮಿನಿ ಜಾತ್ರೆ ಥರ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆಲ್ರೆಡಿ ನಾನು ಫ್ರೆಶ್ ಅಪ್ ಆಗಿ ಈ ಡ್ರೆಸ್ ಹಾಕಿದ್ದೀನಿ. ಈಗ ಪೂಜೆಗೆ ರೆಡಿ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಪೂಜೆ ಮಾಡಿ ಲೆಟ್ಸ್ ಗೋ, ಹೋಗೋಣ ಟೆಂಪಲ್ಗೆ. ಈಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿ ಹೊರಡೋದೆ. ನೋಡೋಣ ಇವತ್ತು ಹೇಗಿರುತ್ತೆ ನಮ್ಮ ವ್ಲಾಗ್ ಅಂತ ಈ ವಿಡಿಯೋದಲ್ಲಿ ನೋಡಿ. ಪೂಜೆ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಲೆಟ್ಸ್ಕೊ, ನೀರು ಕುಡಿಬೇಕು. ನಂಗೊಂಚೂರು ನೀರು ಕೊಡು. ಕಣ್ಣು ಉರಿ 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 ಜಾಸ್ತಿ ಆಗ್ತೈತಲ್ಲ. ಉದ್ದುದಾನೆ ಜಾಸ್ತಿ ಆಗಲ್ಲ. ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡಿ. ರಾಯರು ಸಾಗರ ಕಾಣಿಸ್ತಿದ್ರೆ ಇವತ್ತು. ಸೊ ಇವಾಗ ಬಗ್ಲುಂಟೆಗೆ ಹೋಗ್ಬೇಕು. ಹೋಗೋಣ. ನಾನು ಹೋಗೋಣ ಅಂತ ಮಧ್ಯಾಹ್ನದಿಂದ ಕಾಯ್ತಾನೇ ಇದ್ದೀನಿ. ನೀನೇ ಲೇಟ್ ಮಾಡಿದ್ದು. ಅಲ್ಟೆ ಹೊಡ್ಕೊಂಡು ಕೂತಿದ್ದಾರೆ. ದಿನ ಯಾವಾಗಲೂ ಲೇಟ್ ಮಾಡೋದು ನೀನು. ನಂಗೆ ರೆಡಿಯಾಗಿ ಕಾಯಬೇಕು ಅಂದರೆ ಕಷ್ಟ ಕಾಣುತ್ತೆ. ಗೈಸ್ ಫೈನಲಿ ಬಂದ್ಬಿಟ್ವಿ ನಮ್ಮ ಅಮ್ಮನ ನೋಡೋಕ್ಕೆ. ಊಟ ಬೇರೆ ಕೊಡ್ತಿದ್ದಾರೆ. ಎಷ್ಟು ಜನ ನೋಡಿ. ಈಗ ಪೂಜೆ ಸಾಮಾನು ತಗೊತಾ ಇದ್ದಾರೆ. ಗೋಬಿ ಮಂಚೂರಿ ಗಮ್ ಗಮ್ ಬಿಡ್ರಿ, ನೀವು ತೋರಿಸಲ್ಲ. ನೋಡು, ಇಲ್ಲಿ ಇಷ್ಟೊಂದು ಗೊಂಬೆಗಳವೆ, ಆದ್ರೆ ಈ ಗೊಂಬೆನೇ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಮುಖಾನೇ ತೋರಿಸಲ್ಲ ಅಂತಾಳೆ. ನೋಡ್ರಿ ನೋಡಿ ಹೆಂಗೆ ಡೈಲಾಗು. ಗೈಸ್ ನಾವು ಟೆಂಪಲ್ಗೆ ಹೋಗಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸಖತ್ತಾಗಿತ್ತು. ನಾಟಕ ಎಲ್ಲ ಮಾಡಿಸ್ತಿದ್ರು, ಚೆನ್ನಾಗಿತ್ತು. ನಾಟಕ ನೋಡ್ಕೊಂಡು ಪ್ರಸಾದ ಕೊಡ್ತಿದ್ರು. ಸೊ ಅದು ತುಂಬ ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಕೈ ಮುಕ್ಕೊಂಡು ಹಾಗೆ ಬಂದು ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಇವತ್ತು ಸೂಪರಾಗಿತ್ತು. ಇವಾಗ ಮನೆಗೆ ಹೋಗ್ತಾಯಿದ್ವಿ. ಹೋಗ್ಬಿಟ್ಟು ನೆಕ್ಸ್ಟ್ ಏನು ಅಂತ ಹೇಳ್ತೀವಿ. ಮನೆಗೆ ಹೋಗಿ. ಸೊ ಗೈಸ್ ನಾವು ಮನೆಗೆ ಹೋಗಿ ಇವಾಗ ಮತ್ತೊಂದು ಟೆಂಪಲಿಗೆ ಬಂದಿದ್ದೀವಿ, ಕಾಲಭೈರವೇಶ್ವರ. ಯಾಕೆ ಯಾಕೆ ಸುಮ್ಮನೆ ಕೂತಿದ್ದೀವಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ರೀಲ್ಸ್ ಮಾಡೋಣ ಅಂತ ಬಂದ್ವಿ ನಾನು ನನ್ನ ತಂಗಿ. ಇಲ್ಲಿ ನೋಡ್ರೆ ನೆಟ್ಟೆ ವರ್ಕ್ ಆಗ್ತಾಯಿಲ್ಲ. ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀವಿ. ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನ ಬಂದಿದ್ದೀವಿ. ಸೊ ಇವತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಸಖತ್ತಾಗಿ ದರ್ಶನ ಆಯಿತು. ಸೂಪರಾಗಿತ್ತು. ಏನಂತೀಯ ಭೂಮಿ? ಚೆನ್ನಾಗಿತ್ತ? ಅವಳ ಮುಖನೇ ತೋರಿಸ್ತಾ ಇಲ್ಲ ಗೈಸ್. ಕಣ್ಕುಟ್ರೆ ಆಗ್ಬಿಟ್ಟೈತೆ. ಕುಟ್ರಿ ಆ ಕಡೆ ತೋರಿಸಲ್ಲ, ಬರೀ ಈ ಕಡೆ ಮಾತ್ರ ತೋರಿಸೋದು ಅವಳು. ಈ ಕಡೆ ಕಣ್ಣು ಕುಟ್ರ ಆಗ್ಬಿಟ್ಟೈತೆ. ಯಾರಿಗೆ ಅನ್ಗಿಸ್ಕೊಂಡು ತಿನ್ಲಿಲ್ಲೋ ಏನು ಕತೆನೋ, ಅದಕ್ಕೆ ಮುಖ ತೋರಿಸಲ್ಲ ಬ್ಲಾಗಲ್ಲಿ. ನೆಕ್ಸ್ಟ್ ಇವಾಗ ನೆಟ್ವರ್ಕ್ ಬಂದರೆ ರೀಲ್ಸ್ ಮಾಡಿಕೊಂಡು ಮನೆಗೆ ಹೋಗೋದು, ಇಲ್ಲಾಂದ್ರೂ ಮನೆಗೆ ಹೋಗಬೇಕು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಹೋಗೋಣ, ನೋಡೋಣ ರೀಲ್ಸ್ ಮಾಡ್ತೀವೋ ಇಲ್ವಾ ನೋಡೋಣ, ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಗೈಸ್ ನಾವು ರೀಲ್ಸು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ರೀಲ್ಸ್ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ
ಅಷ್ಟೇ. ಮನೆಗೆ ಹೋಗಿ ಇನ್ನೇನಾಗುತ್ತೆ ನೋಡೋಣ. ಸುಮ್ಮನೆ ಇರ್ಲಾರ್ದ ಅವನ್ನ ಕಣೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏಯ್ ಕೊಡೆ ಸುಮ್ಮನೆ ಮಾಡೋದೆಲ್ಲ ಇಂಥ ಕಿತಾಪತಿ ಕೆಲಸನೇ ಇದ್ದಾನ. ಹಿಂಗಾಗಿರೋದು ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಾನು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡು ಇವಾಗ ಎದ್ದಿದ್ದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಲೆನೋವು ಆಗಿಬಿಟ್ಟಿತ್ತು ಅಂತ ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ವಿಡಿಯೋ ಎಂಡ್ ಮಾಡಿಲ್ಲ ಅಂತ ನೆನಪಾಯಿತು. ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡೋಣ ಅಂತ ಈ ವ್ಲಾಗು. ಸೊ ಇವತ್ತಿನ ಈ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೆಕ್ಸ್ಟು ವ್ಲಾಗು ಏನಾದರೂ ಚಾಲೆಂಜಿಂಗ್ ಮಾಡೋಣ ಅಂತ ನೋಡೋಣ, ಏನು ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದೆ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.